ಅಧಿಕಾರಿಗಳ ಕಳ್ಳಾಟದಿಂದಾಗಿ ಮಕ್ಕಳ ಪ್ರಾಣ ಸಂಕಟದಲ್ಲಿದೆ. ಮಕ್ಕಳ ನೆತ್ತಿ ಮೇಲೆ ಸಾವಿನ ತೂಗುಗತ್ತಿ ತೂಗುತ್ತಿದೆ. ಮಕ್ಕಳ ನೆತ್ತಿ ಮೇಲಿದೆ ಸಾವಿನ ತೂಗುಗತ್ತಿ. ಅಧಿಕಾರಿಗಳ ಕಳ್ಳಾಟ ಮಕ್ಕಳಿಗೆ ಪ್ರಾಣ ಸಂಕಟ. ಶಾಲೆಯ ಪಕ್ಕದಲ್ಲೇ ಸೋರುತ್ತಿದೆ ನೀರಿನ ಟ್ಯಾಂಕರ್. ಶಿಥಿಲಾವಸ್ಥೆಯಲ್ಲಿದ್ರೂ ನೀರಿನ ಟ್ಯಾಂಕರ್ ಬಳಕೆ ಮಾಡಲಾಗ್ತಾ ಇದೆ. ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ ಶಾಲಾ ಮಕ್ಕಳು. ಹಾಗಾದ್ರೆ ಮಕ್ಕಳ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ, ಬೆಲೆನೇ ಇಲ್ವಾ? ಇಂಥದ್ದೊಂದು ಘಟನೆ ಉಜ್ಜಿನಿಯ ದಾರುಕಾ ಕಾನ್ವೆಂಟ್ ಬಳಿ ಈ ಅಪಾಯ ಎದುರಾಗಿರುವಂಥದ್ದು. ನೋಡಿ, ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಿನಿಯಲ್ಲಿರ್ತಕ್ಕಂಥ ದಾರುಕಾ ಕಾನ್ವೆಂಟ್ ಬಳಿ ಇರತಕ್ಕಂಥ ಒಂದು ಶಿಥಿಲಾವಸ್ಥೆಯ ಟ್ಯಾಂಕರ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ನೋಡಿ, ಸೋರ್ತಾ ಇದೆ. ಅತಿ ಎತ್ತರವಾದಂತಹ ನೀರಿನ ಟ್ಯಾಂಕರ್ ಅದು. ಅಲ್ಲೇ ಸ್ಕೂಲ್ ಇದೆ, ಮಕ್ಕಳು ಆಟ ಆಡ್ತಿದ್ದಾರೆ. ಆಕಸ್ಮಿಕವಾಗಿ ಮಕ್ಕಳಲ್ಲಿ ಹೋಗಿ ಆಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾದರೂ ಆಯಿತು, ಯಾರು ಹೊಣೆ ಹಾಕ್ತಾರೆ? ಅಧಿಕಾರಿಗಳ ಕಣ್ಣಿಗೆ ಇದೆಲ್ಲ ಕಂಡ್ರೂ ಕೂಡ ಏನು ನಿದ್ದೆ ಮಾಡ್ತಾ ಇದ್ದಾರಾ ಅಂತ. ನೋಡಿ, ನೀರು ಒಂದು ಸೆಕೆಂಡು ಬಿಡದಂಗೆ ಸೋರ್ತಾ ಇದೆ. ಆದರೆ ಅದೇ ಒಂದು ಟ್ಯಾಂಕರನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಇವಾಗಲೂ ಕೂಡ. ಅಟ್ಲೀಸ್ಟ್ ಇದೆಲ್ಲ ಕಣ್ಣಿಗೆ ಕಂಡ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಉಜ್ಜಯಿನಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮಕ್ಕಳ ನೆತ್ತಿ ಮೇಲೆ ಈ ಒಂದು ತೂಗುಗತ್ತಿ ತೂಗ್ತಾ ಇರುವಂಥದ್ದು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಕಾನ್ವೆಂಟ್ ಮಕ್ಕಳು, ಅವು ಇನ್ನು ಚಿಕ್ಕ ಪುಟ್ಟ ಮಕ್ಕಳು. ಮಕ್ಕಳ ತಲೆ ಮೇಲೆಗೆ ತೂಗುತ್ತಿದೆ ಅನಾಹುತ. 6-7 ವರ್ಷ ಪಾಳು ಬಿದ್ದಿದ್ದಂತಹ ಟ್ಯಾಂಕ್ ಅನ್ನ ಇವಾಗ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ರೀತಿ ದುರಸ್ತಿಯನ್ನಗೊಳಿಸದೆ ಮತ್ತೆ ಟ್ಯಾಂಕ್ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇವಲ ಪೇಂಟ್ ಮಾಡಿ ನೀರನ್ನ ಬಿಡಲಾಗ್ತಾ ಇದೆಯಂತೆ. ಜೆಜೆಎಂ ಯೋಜನೆಯಡಿ ಟ್ಯಾಂಕ್ಗೆ ಪೇಂಟ್ ಅನ್ನ ಮಾಡಿಸಲಾಗಿದೆ. ಕ್ವಾಲಿಟಿ ಚೆಕ್ ಮಾಡದೆ ಟ್ಯಾಂಕ್ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಒಂದು ವಾರದಿಂದ ಕೂಡ ಸೋರ್ತಾ ಇದೆ ನೀರಿನ ಟ್ಯಾಂಕ್. ಟ್ಯಾಂಕ್ ಪಕ್ಕದಲ್ಲೇ ಶಾಲೆ ಇದೆ, ಹಾಸ್ಟೆಲ್ಗಳಿದೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನೋಡಿ, ಈ ಜಲಜೀವನ್ ಮಿಷನ್ ಅಂತೇಳಿ ಒಂದು ಯೋಜನೆ. ಈ ಯೋಜನೆ ಅಡಿ ಮನೆ ಮನೆಗೆ ನಲ್ಲಿ ಹಾಕಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ನಿಮ್ಮ ಊರ ಕಡೆ ನೀವು ಹೋದ್ರಿ ಅಂತಂದರೆ ಗಮನಿಸಬಹುದು. ಮನೆ ಮನೆಗೆ ನೀರು ಬರಬೇಕು ಎನ್ನುವಂತಹ ಒಂದು ಯೋಜನೆ. ಈ ಒಂದು ಯೋಜನೆ ಅಡಿ ಮೀಟರ್ ಬಾಕ್ಸ್ ಕೂರಿಸ್ತಾರೆ, ನಲ್ಲಿ ಹಾಕಿಸ್ತಾರೆ. ಆದರೆ ಅದರಲ್ಲಿ ನೀರು ಬರಲ್ಲ. ಇದು ಒಂದು ಪ್ರಾಬ್ಲಮ್ಮು. ಇದು ಸುಮ್ಮನೆ ಅವರು ಟೆಂಡರ್ ಮಾಡಬೇಕು, ನಾವೇನೋ ಮಾಡಿದ್ದೀವಿ ಅನ್ನೋ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಇಷ್ಟು ದಿನ ಈಗ 6-7 ವರ್ಷದಿಂದ ಕೂಡ ಪಾಳು ಬಿದ್ದಿತ್ತಂತ ಅದು ಟ್ಯಾಂಕ್. ಆ ಟ್ಯಾಂಕಲ್ಲಿ ನೀರು ಬಿಟ್ಟಿಲ್ಲ, ಏನಿಲ್ಲ. ಇವಾಗ ಸುಮ್ಮನೆ ಅದೇ ಜಲಜೀವನ್ ಮಿಷನ್ ಯೋಜನೆ ಅಡಿ ಪೇಂಟ್ ಬಳಸ್ಬಿಟ್ಟಿದ್ದಾರೆ. ನಾವು ಕೂಡ ಪೇಂಟ್ ಮಾಡಿದ್ದೀವಿ ಏನೋ ಲೆಕ್ಕಾಚಾರದಲ್ಲಿ ಪೇಂಟ್ ಮಾಡಿ ಇವಾಗ ಬಳಕೆ ಮಾಡ್ತಾ ಇರುವಂಥದ್ದು. ಒಂದು ವಾರದಿಂದ ಕೂಡ ನೀರಿನ ಟ್ಯಾಂಕ್ ಸೋರ್ತಾ ಇದೆ. ಪಕ್ಕದಲ್ಲೇ ಶಾಲೆ ಇದೆ, ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಮಕ್ಕಳಿರ್ತಾರೆ. ಏನಾದರೂ ಆಯಿತು ಅಂದರೆ ಯಾರು ಹೊಣೆ ಆಗ್ತಾರೆ? ಜನಪ್ರತಿನಿಧಿಗಳು ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.